ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ. ಇವತ್ತು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗೆ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬ್ಲಾಗ್ ಮಾಡ್ತಾನೆ ಅಂದರೆ ಸ್ಪೆಷಲ್ ಏನೂ ಇಲ್ಲ. ಆಮೇಲೆ ನಾನು ಏನು ಕೆಲಸ ಮಾಡ್ತೀನಿ ಅದನ್ನೇ ತೋರಿಸ್ತೀನಿ. ನೋಡಿ ಏನು ಕೆಲಸ ಮಾಡ್ತೀನಿ ಅಂದರೆ ನಾವು ಹೊಸ್ದಾಗಿ ವಾಶ್ರೂಮ್ ಮಾಡ್ತಾನೆ, ಅದಕ್ಕೆ ನೀರಕ್ಕೆ ಹಾಕಿ ಬಂದೀನಿ. ನೋಡಿ 2 ಟೈಮು ದಿನಕ್ಕೆ ಒಂದು 6 ಸತಿಯಾರ ನೀರು ಹಾಕ್ಬೇಕು ಅಂತ ಹೇಳಾರ. ಅದಕ್ಕೋಸ್ಕರ ನೀರು ಹಾಕ್ತಾನೆ. ಬೆಳಿಗ್ಗೆಯಿಂದ 3 ಟೈಮ್ ಆಯಿತು. 3 ಟೈಮು ನಾನೊಂದು ಸರಿ, ನಮ್ಮ ಮಾವ 2 ಸರಿ, ಇದು ನಂದು 2ನೇ ಸರಿ. ಸಾಯಂಕಾಲ ಗಂಟ ಒಂದು 6 ಇನ್ನೊಂದು 2 ಟ್ರಿಪ್ ಹಾಕಬೇಕು. ಒಂದು 5-6 ದಿನ ಗಂಟ ಹೀಗೆ ಹಾಕಬೇಕು. ನೀರೆಲ್ಲ ಹಾಕಾಯಿತು. ಇವಾಗ ನಮ್ಮೂರಲ್ಲಿ ಇವತ್ತು ಬಿಸಿಲು ಬಂದದ. ಒಂದು 6 ದಿನದೂ ಫುಲ್ ಮಳೆ ಹೋಯ್ತಿತ್ತು. 5-5 ನಿಮಿಷಕ್ಕೂ ಮಳೆ ಹೋಯ್ತಿತ್ತು. ಇವತ್ತು ಸ್ವಲ್ಪ ಬಿಸಿಲು ಬಂದದ, ಪರವಾಗಿಲ್ಲ ಬಿಸಿಲು. ಇವಾಗ ಅನ್ನ ಮಾಡ್ತಾಯಿದ್ದೀನಿ. ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ಅನ್ನ ಮಾಡೋಣ ಅಂದ್ಬಿಟ್ಟು ಅನ್ನ ಮಾಡ್ತೀನಿ. ಇವಾಗ ನೋಡಿಕೊಂಡು ನೋಡಿ ಯಾವ ರೀತಿ ಬರ್ಬಿಟ್ಟದ ಮಳೆ ಅಂದ್ರೆ ನಮ್ಮ ಮನೆಗಣಿ ತಿರ್ಗಾಡೋಕ್ಕೆ ಆಗಲ್ಲ, ಎಲ್ಲ ಬಿಡಿ ಆಗ್ಬಿಡುತ್ತ. ನೋಡಿ ಬುಷ್ಟ ಬಂದ್ಬಿಟ್ಟದ ಮೆಣಸಿನ್ಕಾಯಿ. ಮಳೆ ಒಂದು 6 ದಿನದಿಂದ ಇಟ್ಕೊಬಿಟ್ಟಿತ್ತಲ್ಲ, ಒಣಗಿತಿರ್ನಿಲ್ಲ, ಒಳಗಡೆನೇ ಒಣಗಿದ್ನು. ಬಿಸಿಲಿದ್ರೆ ಮಾತ್ರ ಚೆನ್ನಾಗದ ಅನ್ಕೋತೀನಿ. ಅದಕ್ಕೋಸ್ಕರ ಎಲ್ಲ ಬುಷ್ಟ ಬಂದ್ಬಿಟ್ಟದ. ನೋಡಿ ಮಳೆ ಹೋದ್ರೂ ಕಷ್ಟ, ಉಯ್ದೇರು ಕಷ್ಟ, ಆ ರೀತಿ ಆಗ್ಬಿಟ್ಟದ. ಇದನ್ನು ಒಣಗಿದ್ಮೇಲೆ ಚೆನ್ನಾಗಿರೋ ಎತ್ಕೊಂಡು ಈ ಬುಷ್ಟ ಬಂದಿರೋರನ್ನ ಚೆಲ್ಬಿಡ್ಬೇಕು, ಹೊಲಕ್ಕೆ ಚೆಲ್ಬಿಡ್ತೀವಿ. ನೋಡಿ ಅದು ಚೆನ್ನಾಗದ, ಅದೊಂದು ಚೆನ್ನಾಗದ. ಇವೆರಡು ಬುಸ್ಟ್ ಕಟ್ಕೊಬಿಟ್ಟವ. ಇದು ಚೆನ್ನಾಗಿತ್ತು, ಫಸ್ಟ್ ಚೆನ್ನಾಗಿತ್ತು. ಯಾವಾಗ ಒಂದು ವಾರ ಮಳೆ ಹಿಡ್ಕೊಬಿಡ್ತು, ಈ ಥರ ಆಗ್ಬಿಡ್ತು. ಇವತ್ತೇ ಬಿಸಿಲು ಬಂದಿರೋದು ನಮ್ಮೂರಲ್ಲಿ. ಒಂದು 6 ದಿನವೂ ಬಿಸಿಲಿಲ್ಲ. ನೋಡಿ ಗುಲಾಬಿ ಮೇಳನ ಮಗ್ಗು ಎಷ್ಟು ಬಿಟ್ಟಾಯ್ತು ನೋಡಿ. ಮಗ್ಗು ಫುಲ್ಲಾಗಿ ಬಿಟ್ಟದ. ಒಂದು ಸರಿ ಹೂ ಬಿಟ್ರೆ ಒಂದು 10-20-30 ಗಂಟು ಬಿಡ್ತಾವೆ ನೋಡಿ. ನಗ್ಗೆ ಹೋಯ್ತು, ಒಂಚೂರು ಮುಟ್ಬಿಟ್ಟು ನಗ್ಗೆ ಹೋಯ್ತು ಇವು. ಇವನ್ನ ತಗೋ ಫ್ರಿಜ್ಗೆ ಹಾಕ್ತೀನಿ, ಹಳ್ಳದ ಮೇಲೆ ಮುಡ್ಕಿಸ್ತೀನಿ ನನ್ನ ಮಗಳದ. ಅಲ್ಲೊಂದು ಬಿಟ್ಟದ. ಇಲ್ಲಿ ಮಗ್ಗು, ಇದು ಕಾಕಡ ಮಳೆ ದಿನ ಹೋಗ್ಬಿಡ್ತಾವ. ಒಂಚೂರು ಮುಟ್ಬಿಟ್ರೆ ಸಾಕು, ಈಗ ಬಿದ್ದೇ ಹೋಯ್ತವ. ನೋಡಿ ಯಾವ ರೀತಿ ಚೆನ್ನಾಗದ. ಇದು ಸಖತ್ತಾಗದ. ಮತ್ತು ಮೊದಲು ದಪ್ಪ ಆಗಿಬಿಡ್ತಿದ್ದೆ, ಇವಾಗ ಸಣ್ಣ ಹಳ್ಳದೇ ಇಲ್ಲ, ಸಣ್ಣ ಗುಲಾಬಿ ರೀತಿ ಬಿಡುತ್ತಾ. ಚೆನ್ನಾಗದ ಫ್ರೆಂಡ್ಸ್. ಆದರೆ ನಾಳೆಕ್ಕೆ ನನ್ನ ಮಗಳಿಗೆ ನಾಳೆ ಹೋಗಲ್ಲ, ನಾಳೆಕ್ಕೆ ನನ್ನ ಮಗಳು ಕಬಡ್ಡಿ ಪೋಡ್ಸ್ಕೊಯ್ತಾಳೆ. ಅದರಿಂದ ನಾಳೆಗೆ ಮುಡ್ಕೊ ಹೋಗಲ್ಲ, ನಾಳಿದ್ದು ಮುಡ್ದು ಕಳ್ಸೋದು ಅಷ್ಟೇ. ಬಿಸಿಲಿಗೂ ಹೊಟ್ಟೆ ಕಿಚ್ಚು ಜಾಸ್ತಿ. ಮೆಣಸಿನ್ಕಾಯಿ ಒಣಗಿಬಿಟ್ನಲ್ಲ, ಅದಕ್ಕೆ ಮಾಡ ಮುಚ್ಕೊಬಿಟ್ಟದ ನೋಡಿ. ಆ ಕಡೆ ಎಲ್ಲ ಮಾಡ ಮುಚ್ಕೊಬಿಟ್ಟದ. ಒಂದು 6 ದಿನದೂ ಬೇಜಾರಾಗ್ಬಿಟ್ಟದ ನಮ್ಗೆ. ಮಳೆ ಫುಲ್ ಮಳೆ ಉಯ್ಬಾರ್ದು ಅಂತಲ್ಲ, ಮಳೆ ಹೋದ್ರೆ ಇವ್ರಿಗೊಂದಿನ ಮುಂದ್ಲೂರ್ಗೆ ಒಂದು ಸ್ವಲ್ಪನೂ ಮಳೆ ಇಲ್ಲ. ಇಲ್ಲಿ ಮಾತ್ರ ಫುಲ್ ಮಳೆ ಹೋಯ್ತದ ದಿನವೇ. ಮುಂದ್ರವ್ರಿಗೆ ಒಯ್ಯೋದೇ ಇಲ್ಲ. ಇವಾಗ ನಾನು ಅನ್ನ ಮಾಡಿಬಿಟ್ಟು ಹೊಲಕ್ಕೆ ಹೋಗ್ತೀನಿ. ಏನಕ್ಕಂದ್ರೆ ನಾನು ಸುಮಾರು ದಿನ ಆಯಿತು ಹೊಲಕ್ಕೆ ಹೋಗಿ. ಅವತ್ತು ನಾವು ಜೋಳ ಬಿಟ್ಟಿದ್ವಲ್ಲ, ಆವತ್ತೇ ಹೋಗಿದ್ದು, ಇನ್ನು ಹೋಗೇ ಇಲ್ಲ. ಜೋಳದ ಪೈರು, ಬೀನಿಸ್ ಪೈರು, ಬದನೆ ಪೈರು ಎಲ್ಲನೂ ಹಾಕ್ಬಿಟ್ಟು ಬಂದಿದ್ವಲ್ಲ, ಅವತ್ತು ಹೋಗಿದ್ದು. ಇವಾಗ ಹೇಗೆ ಬಂದವ ಅಂತ ನೋಡೋಕ್ಕೆ ಹೋಗ್ತೀನಿ, ನಿಮಗೂ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಾನು ಹೊಲಕ್ಕೆ ಹೋಗ್ತಾವ್ನಿ. ಏನಕ್ಕೆ ಬಂದ್ರೆ ಪೈರು ನೋಡ್ಕೊಬರಕ್ಕ, ಹೇಗೆ ಬಂದಿದೆ ಪೈರು ಅಂತ ತೋರಿಸ್ತೀನಿ ಬನ್ನಿ. ಗಾಳಿ ಬಿಡ್ತಾ ಮಾತ್ರ ಫುಲ್ ಗಾಳಿ ಬಿಡ್ತಾ, ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಆ ರೀತಿ ಗಾಳಿ ಅದ ನಮ್ಮ ಊರಲ್ಲಿ. ಫುಲ್ ಮಳೆ ಗಾಳಿ ದಿಕ್ಕ. ಏನು ಗೊತ್ತಾ, ನಾವು ಒಂದು ಎರಡು ವೀಡಿಯೋದಲ್ಲಿ ನವಿಲು ಬಂತಿತ್ತಲ್ಲ, ಅವತ್ತು ನವಿಲು ಕರೆಂಟಿಗೆ ಸಿಕ್ಕೊಂಡು ಸತ್ತೈತಂತ ಪಾಪ. ಮತ್ತು ಹೇಳ್ತಿದ್ರು ಯಾರೋ ಬೇರೆಯವ್ರ ಹೊಲದಲ್ಲಿ ಕರೆಂಟು ಲೈನ್ ಮೇಲೆ ಕೂತ್ಕೊಬಿಟ್ಟು ಸತ್ತೈತಂತ. ನೋಡಿ ಇದೇ ಜೋಳದಲ್ಲ, ಜೋಳ ಹಾಕಿದ್ವಲ್ಲ, ಅದು ಜೋಳದ ಹೊಲ. ನೋಡಿ ಏನು ಚೆನ್ನಾಗದ, ಸಖತ್ತಾಗಿ ಬಂದದ ಲೈನಕ್ಕೆ.
ಜೋಳ ಹಾಕ್ದಾಗ ಏನೂ ಅನಿಸಲ್ಲ. ಇವಾಗ ಈ ರೀತಿ ಪೈರಲ್ಲಿ ಸಣ್ಣ ಸಣ್ಣ ಪೈರಲ್ಲಿ ಜೋಳದ ಹೊಲ ನೋಡೋಕೆ ಸಖತ್ತಾಗಿರುತ್ತೆ ನೋಡಿ. ಚೆನ್ನಾಗದ. ಈ ಜೋಳದ ಹೊಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ರೀಲ್ಸ್ ಮಾಡೋಕೆ ಮಾತ್ರ ಸಖತ್ತಾಗದ. ಈಗ ಬದನೆ ಪೈರಿಗೆ ಹೋಗಿ ನೋಡೋ. ನಾನು ಚಪ್ಪಲಿ ಮೆಟ್ಕೊ ಬಂದಿಲ್ಲ. ಏನಕ್ಕಂದ್ರೆ ಬದನೆ ಹೊಲಕ್ಕೆ ಚಪ್ಪಲಿ ಮೆಟ್ಕೊ ಹೋಗ್ಬಾರ್ದು. ಅದಕ್ಕೆ ನೋಡಿ, ಇದು ಬದನೆಕಾಯಿ ಪೈರು. ನಮ್ಮ ಅತ್ತ ಒಂದೊಂದು ಹೊಂಟಾಗಿದೆ, ಅದನ್ನ ಸೋಸ್ತಾವ್ರ. ನಾನು ಬರಲ್ಲ, ನೀವೇ ಹೋಗಿ ಅಂತ ಅವರೇ ಬಂದು ತೋರಿಸ್ತಿದ್ರು. ಇದೇ ಬದನೆ ಪೈರು ಸಾಲುಗಳು ನಾವು ಹಾಕಿದ್ದೆ ಸಣ್ಣ ಸಣ್ಣ ಆಗಿರೋ. ಇವಾಗ ಸ್ವಲ್ಪ ಎದ್ದವ ಮೇಲಕ್ಕೆ. ಎಷ್ಟು ಮಾಡೋ ಮುಚ್ಕೊಬಿಟ್ಟದ. ಬಟ್ಟೆಗಳು ಒಣಗಿಬಿಟ್ಟೀನಿ, ಮೆಣಸಿನ್ಕಾಯಿ ಒಣಗಿಬಿಟ್ಟೀನಿ. ಮಳೆ ಬಂದ್ರಂತೂ ಗೋವಿಂದ ಎಲ್ಲನೂ ಒಂದೊಂದಾಗಿ ಎತ್ಕೊಳ್ಳೋಂಟ. ಅದಕ್ಕೆ ಇವಾಗ ಹೋಗಿ ಬಟ್ಟೆ ಒಣಗಿಬಿಡ್ತೀನಿ. ಆಮೇಲಿಂದ ಬೇಕಾದ್ರೆ ಮಳೆ ಬಂದ್ರೆ ಮೆಣಸಿನ್ಕಾಯಿ ಎತ್ತಾಕತ್ತೀನಿ. ಇಷ್ಟು ಬದನೆ ಹೊಲ. ಇದು ಸೋಲಾರ್ ಬೀನೀಸು. ಇಷ್ಟಿಷ್ಟು ಬಂದದ. ಇದಕ್ಕೆ ಮಾಮೂಲಿ ಟೊಮೆಟೊಗೆ ಬಳ್ಳಿ ನೆಡ್ತೀವಲ್ಲ ಆ ರೀತಿ ನೆಡ್ತಾರೆ. ಇನ್ನೇನು ನಾಳಿದ್ರಲ್ಲಿ ನೆಡ್ಬೋದು. ಅಲ್ಲಿಗಂಟು ಇದೇನು ಒಂದು 23 ಸಾಲೇನೋ ಅವ. ಇದು 16 ಸಾಲು, ಬದನೆ ಸಾಲು 16, 23 ನೋಡಿ ಯಾವ ರೀತಿ ಬಂದದ. ಇದು ಭತ್ತ. ಇದು ಇಲ್ಲೇದ ಮೇಲೆ ಕಣಗ ಮೇಕ ಭತ್ತ ಗೊತ್ತಿರ್ತದೆ ಗೊತ್ತಾವ. ಕುಡಿ ಹಬ್ಬದು ಇನ್ನೊಂದು 4-5 ದಿನ ಅಂದರೆ ಕುಡಿ ಹಬ್ಬಕ್ಕೆ ಸ್ಟಾರ್ಟ್ ಆಯ್ತಾ. ಇವಾಗ ಸುಮಾರು ಬದನೆ ಪೈರು ಹೊಂಟಾಗಿದ್ವಂತ ಸೋಸಾರ ಹೋಗದ. ಅಷ್ಟೇ ಫ್ರೆಂಡ್ಸ್, ನಮ್ಮದು ಹೊಲ ಪೈರು ಬಂದಿರೋದು. ಮತ್ತು ಬದನೆಕಾಯಿ ಸ್ವಲ್ಪ ಎದ್ದಿರೋದು. ಬದನೆ ಮೇಳ ಸ್ವಲ್ಪ ಎದ್ದದ. ಅವತ್ತು ಸಣ್ಣ ಸಣ್ಣ ಪೈರು, ಇವತ್ತು ಸುಮಾರು ದೊಡ್ಡದಾಗವ. ಈಗ ಮನೆಗೆ ಹೋಗ್ತೀನಿ. ನೋಡಾಯಿತು, ಹೊಲದಲ್ಲಂತೂ ನಾವು ಒಬ್ಬಳೇ ಇರೋಲ್ಲ. ನಮ್ಮ ಅತ್ತೆ ಒಯ್ತಾವ್ರ ಹಾಕ್ಬಿಟ್ಟು. ನಮ್ಮ ಅತ್ತೆ ಇರೋ ಗಂಟ ಬಂದು ನೋಡಿ. ಇವತ್ತು ಮನೆಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಮೇಘಲೊಲಕ್ಕೆ ಕೋಸು ಹಾಕ್ಬೇಕು ಅಂದ್ರೆ ಮಳೆ ನಿಲ್ಲಬೇಕು. ಯಾಕಂದ್ರೆ ಫುಲ್ ತ್ಯಾವ ಟ್ಯಾಕ್ಟ್ರಿ ಹೊಡೆಕಾಯ್ತಾ ಇಲ್ಲ. ಅದಕ್ಕೋಸ್ಕರ ಹಿಂಗೆ ಹೊಡೆದು ಬಿಟ್ಬಿಟ್ಟಿವಿ. ಬಿಸಿಲು ಜಾಸ್ತಿ ಬಂದಮೇಲೆ ಇದನ್ನು ಆರಂಭ ಮಾಡಿಬಿಟ್ಟು ಕೋಸು ಹಾಕಬೇಕು. ಎಲೆಕೋಸು. ಎಷ್ಟು ಗಾಳಿ ಅಂದರೆ ಅಂತ ಗಾಳಿ ಬೀಸುತ್ತಾ ನೋಡಿ. ಯಾವ ರೀತಿ ಗಾಳಿ ಬೀಸುತ್ತಾ. ನಮ್ಮೂರಲ್ಲಿ ನೋಡಿ ಎಷ್ಟು ಮಳೆ ಹೋಯ್ತದ. ಆವಾಗಲೇ ಸ್ವಲ್ಪ ಬರ್ತದೆ. ಈಗ ಜೋರಾಗೆ ಬರ್ತದ. ಮತ್ತು ನಾನು ಬಟ್ಟೆ ಮೆಣಸಿನ್ಕಾಯಿ ಎಲ್ಲನೂ ಎತ್ಕೊಂಡೆ ಮಳೆ ಬರೋಕ್ಕೂ ಮುಂಚೆ. ನೋಡಿ ಯಾವ ರೀತಿ ಮಳೆ ಹೋಯ್ತದ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೇ ನೋಡಬೇಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.